ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ವಸಂತ ನವರಾತ್ರಿಯ ಬಗ್ಗೆ ಹೇಳಿ ಅಂತ ಬಹಳಷ್ಟು ಜನ ಕೇಳಿದ್ರು. ಆದ್ರಿಂದ ನನಗೆ ತಿಳಿದಿರೋ ಮಟ್ಟಿಗೆ ಹೇಳಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವರ್ಷದಲ್ಲಿ 4 ನವರಾತ್ರಿ ಬರುತ್ತೆ. ಅದರಲ್ಲಿ ಬಹಳ ವಿಶೇಷವಾಗಿ ಎಲ್ಲರಿಗೂ ಗೊತ್ತಿರುವಂತಹ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂತಹ ನವರಾತ್ರಿ ಅಂದ್ರೆ ಆಶ್ವಯುಜ ಮಾಸದ ಶರನ್ನವರಾತ್ರಿ. ಈ ದುರ್ಗಾ ನವರಾತ್ರಿಯನ್ನ ಎಲ್ಲರೂ ಆಚರಣೆ ಮಾಡ್ತಾರೆ. ಇನ್ನು ಕೆಲವರಿಗೆ ಗೊತ್ತಿರುತ್ತೆ, ವಸಂತ ನವರಾತ್ರಿಯ ಬಗ್ಗೆ ಕೂಡ ಕೆಲವರಿಗೆ ಗೊತ್ತಿರುತ್ತೆ. ಇದು ಚೈತ್ರ ಮಾಸ ಶುಕ್ಲ ಪಕ್ಷದಿಂದ ರಾಮನವಮಿಯವರೆಗೂ ಈ 9 ದಿನವನ್ನ ವಸಂತ ನವರಾತ್ರಿ ಅಥವಾ ಚೈತ್ರ ನವರಾತ್ರಿ ಅಥವಾ ಲಲಿತಾ ನವರಾತ್ರಿ ಅಂತ ಕೂಡ ಕರೀತಾರೆ. ಇನ್ನು ಆಷಾಢ ಮಾಸದ ಶುಕ್ಲ ಪಕ್ಷ ಪಾಡ್ಯಮಿಯಿಂದ ನವಮಿಯವರೆಗಿನ ಈ 9 ದಿನಗಳನ್ನ ವಾರಾಹಿ ನವರಾತ್ರಿ ಅಂತ ಕರೀತಾರೆ. ಆ ದಿನಗಳಲ್ಲಿ ವಿಶೇಷವಾಗಿ ಲಲಿತಾ ಮಹಾ ತ್ರಿಪುರ ಸುಂದರಿ ಅಮ್ಮನವರ ಸೇನೆಯ ಅಧ್ಯಕ್ಷೆಯಾದಂತಹ ವಾರಾಹಿ ದೇವಿಯನ್ನ ವಿಶೇಷವಾಗಿ ಆರಾಧನೆ ಮಾಡ್ತೀವಿ. ಇನ್ನು ಮಾಘ ಮಾಸದ ಶುಕ್ಲ ಪಕ್ಷ ಪಾಡ್ಯಮಿಯಿಂದ ನವಮಿಯವರೆಗೂ ಗುಪ್ತ ನವರಾತ್ರಿಯನ್ನ ಅಂದ್ರೆ ಶ್ಯಾಮಲಾ ನವರಾತ್ರಿಯನ್ನ ಆಚರಿಸ್ತೇವೆ. ಆ ದಿನಗಳಲ್ಲಿ ವಿಶೇಷವಾಗಿ ಮಹಾ ತ್ರಿಪುರ ಸುಂದರಿ ಅಮ್ಮನವರ ಜ್ಞಾನ ಶಕ್ತಿಯಾದಂತಹ ಮಂತ್ರಿಣಿಯಾದಂತಹ ಶ್ಯಾಮಲಾದೇವಿಯನ್ನ ಆರಾಧನೆ ಮಾಡ್ತೇವೆ. ಯಾಕೆ ನಾವು ನವರಾತ್ರಿಗಳನ್ನ ಆಚರಣೆ ಮಾಡಬೇಕು ಅಂದ್ರೆ, ಒಂದು ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ. ನೆಗೆಟಿವ್ ಏನಂದ್ರೆ, ಆ ದಿನಗಳಲ್ಲಿ ಯಮದಂಸ್ಟ್ರಗಳು ಅಂತಾರೆ, ಅಂದ್ರೆ ಯಮನ ಕೋರೆಗಳು ಭೂಲೋಕಕ್ಕೆ ಬಹಳ ಹತ್ತಿರ ಇರ್ತಾವಂತೆ, ಅಂದ್ರೆ ಚಾಚ್ಕೊಂಡಿರ್ತವೆ ಅಂತ. ಯಾರೇ ನೋಡಿ ನೀವು ದೀರ್ಘಕಾಲಿಕ ರೋಗಗಳಿಂದ ಬಳಲ್ತಾ ಇರೋ ಅಂಥವ್ರು ಈ ದಿನಗಳಲ್ಲಿ, ಮಹಾನವಮಿಯ ದಿನಗಳಲ್ಲಿ ಅಥವಾ ಯುಗಾದಿ ಸಮಯದಲ್ಲಿ ಹೆಚ್ಚಾಗಿ ಸಾವನ್ನಪ್ತಾರೆ. ಅದಕ್ಕೆ ಇದೇ ಕಾರಣ. ನಾವು ಈ ನವರಾತ್ರಿಯನ್ನ ಆಚರಣೆ ಮಾಡೋದ್ರಿಂದ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ನಮ್ಗಾಗತ್ತೆ. ನಮಗೆ ಆಯುಷ್ಯು ಆರೋಗ್ಯ ಎಲ್ಲವೂ ವೃದ್ಧಿಯಾಗತ್ತೆ. ಹಾಗಾಗಿ ನವರಾತ್ರಿಯನ್ನ ಆಚರಣೆ ಮಾಡಬೇಕು. ಇನ್ನು ಆ ದಿನಗಳಲ್ಲಿ ಆ ಪರಮೇಶ್ವರಿಯ ಶಕ್ತಿ ಭೂಮಿಯ ಮೇಲೆ ಹೆಚ್ಚಾಗಿರುತ್ತೆ. ಆ ಶಕ್ತಿಯನ್ನ ನಾವು ಗ್ರಹಿಸಬೇಕು, ಪರಮೇಶ್ವರಿಯನ್ನ ಒಲಿಸ್ಕೊಳ್ಬೇಕು ಅನ್ನೋರಿಗೆ ಈ 9 ದಿನ ಬಹಳ ವಿಶೇಷವಾಗಿರೋ ಅಂಥದ್ದು. ನಾವು ವರ್ಷವಿಡೀ ಮಾಡೋಕ್ಕಾಗೋದಿಲ್ಲ, ಪೂಜೆಯನ್ನಾಗ್ಲಿ ಜಪ ತಪಗಳನ್ನಾಗ್ಲಿ ನಾವು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ನಮಗೆ ಸಮಯ ಇರೋದಿಲ್ಲ ಅನ್ನುವಂಥವ್ರು ಈ ನವರಾತ್ರಿಯ ದಿನಗಳನ್ನ ವಿಶೇಷವಾಗಿ ಉಪಯೋಗಿಸ್ಕೊಳ್ಳಿ, ಪರಮೇಶ್ವರಿಯ ಅನುಗ್ರಹವನ್ನ ಪಡ್ಕೊಳ್ಳಿ. ಇನ್ನು ಈ ನವರಾತ್ರಿಯ ದಿನದ ಆಚರಣೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹೇಗೆ ಅಂದ್ರೆ, ಅಮ್ಮನವರಿಗೆ ತ್ರಿಕಾಲದಲ್ಲಿಯೂ ಷೋಡಶೋಪಚಾರ ಪೂಜೆಯನ್ನ ಮಾಡಬೇಕು. ಮುಖ್ಯವಾಗಿ ಕುಂಕುಮ ಪೂಜೆಯನ್ನ ಮಾಡಬೇಕು. ಈ 9 ದಿನಗಳ ಕಾಲ ಕುಂಕುಮದಿಂದ ಪೂಜೆ ಮಾಡೋದ್ರಿಂದ ವಶೀಕರಣ ಶಕ್ತಿ ಹೆಚ್ಚಾಗುತ್ತೆ. ಯಾವುದೇ ಕಾರ್ಯಗಳನ್ನ ನಾವು ಸಂಕಲ್ಪ ಮಾಡಿ ಕುಂಕುಮಾರ್ಚನೆ ಮಾಡೋದ್ರಿಂದ ಆ ಕೆಲಸಗಳು ಬೇಗ ನೆರವೇರುತ್ತೆ. ಆದ್ರಿಂದ ಕುಂಕುಮಾರ್ಚನೆ ದೇವಿಗೆ ಮಾಡೋದು ಬಹಳ ಉತ್ತಮ. ಅದು ಈ ನವರಾತ್ರಿಯ ದಿನಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲನೇ ಪೂಜೆ ಮಾಡಿ, ಸಾಧ್ಯವಾಗೋರಿಗೆ, ಅಥವಾ 6 ಗಂಟೆಗೆ ಮಾಡ್ಬೋದು, 7 ಗಂಟೆಗೆ ಮಾಡ್ಬೋದು, 9 ಗಂಟೆ ಒಳಗಡೆ ಪ್ರಾರಂಭ ಮಾಡಿದ್ರೆ ಬಹಳ ಉತ್ತಮ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ನಿತ್ಯವೂ ಒಂದೇ ಸಮಯವನ್ನ ದೇವಿಗೆ ನಾವು ರೂಢಿ ಮಾಡಬೇಕು. ಯಾಕೆ ಅಂದ್ರೆ, ಒಂದೇ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡೋದ್ರಿಂದ ಆ ಪರಮೇಶ್ವರಿಯ ಶಕ್ತಿ ಅಲ್ಲಿ ಆವಾಹನೆಯಾಗಿರುತ್ತೆ. ಹಾಗಾಗಿ ನೀವು ಪ್ರಾರಂಭದ ದಿನ ಯಾವ ಸಮಯಕ್ಕೆ ನೀವು ಪೂಜೆಯನ್ನ ಪ್ರಾರಂಭಿಸ್ತೀರೋ 9 ದಿನಗಳು ಕೂಡ ಅದೇ ಸಮಯಕ್ಕೆ ಪ್ರಾರಂಭವಾಗಬೇಕು. ಈಗ 8 ಗಂಟೆಗೆ ಪೂಜೆ ಮಾಡ್ತೀರಾ ಅಂದ್ರೆ 8 ಗಂಟೆಗೆ ಸರಿಯಾಗಿ ಓಂಕಾರ ಪ್ರಾರಂಭವಾಗ್ಬಿಡ್ಬೇಕು.
ಹಾಗೆ ಒಂದೇ ಸಮಯವನ್ನ ಮೇಂಟೈನ್ ಮಾಡಿ. ನಿಮಗೆ ಅನುಕೂಲವಾದ ಸಮಯವನ್ನ ನೀವು ನೋಡ್ಕೊಂಡು ಅದೇ ಟೈಮನ್ನ ಮೇಂಟೈನ್ ಮಾಡಿ. ಇನ್ನು ತ್ರಿಕಾಲವು ಮಾಡ್ಲೇಬೇಕಾ ಅಂದ್ರೆ ಇಲ್ಲಿ ಮಾಡೋದ್ರಿಂದ ಯಾರಿಗ ಒಳ್ಳೇದು? ನಿಮಗೆ ಒಳ್ಳೇದು. ಸಮಯ ಇರೋವಂಥವ್ರು ಮಾಡಿ, ಇಲ್ಲ ಅಂದ್ರೆ ಬೆಳಿಗ್ಗೆ ಸಾಯಂಕಾಲನಾದ್ರೂ ಮಾಡಿ. ಮಧ್ಯಾಹ್ನ ನೀವೆಲ್ಲಿರ್ತೀರೋ ಅಲ್ಲಿ ನಿಮ್ಗೆ ಸಮಯ ಸಿಕ್ಕಿದ್ರೆ ಅಮ್ಮನವರ ನಾಮನೋ ಏನೋ ಒಂದು ಸ್ಮರಣೆ ಮಾಡ್ತಾ ಪರಮೇಶ್ವರಿಗೆ ಬಹಳ ಹತ್ತಿರ ಇರೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಈ ನವರಾತ್ರಿಯ ದಿನಗಳಲ್ಲಿ ನಾವು ಧರಿಸುವಂತಹ ವಸ್ತ್ರ ಕೂಡ ದೀಕ್ಷಾ ವಸ್ತ್ರಗಳನ್ನ ಇಟ್ಕೋಬೇಕು. ಈ ಕಪ್ಪು ಬಣ್ಣದ ವಸ್ತ್ರವನ್ನ, ನೀಲಿ ಬಣ್ಣದ ವಸ್ತ್ರವನ್ನ ಹೆಚ್ಚಾಗಿ ಧರಿಸಬಾರ್ದು. ಆದಷ್ಟು ಕೆಂಪು. ಲಲಿತಾ ಅಮ್ಮನವರಿಗೆ ಕೆಂಪು ಬಣ್ಣ ಅಂದ್ರೆ ಬಹಳ ಪ್ರೀತಿ. ಅವಳು ಕೂಡ ಅದೇ ಬಣ್ಣ ಇರ್ತಾಳೆ, ಅವಳು ವಸ್ತ್ರ ಕೂಡ ಅದೇ ಬಣ್ಣದಲ್ಲಿರುತ್ತೆ. ಹಾಗಾಗಿ ಅಮ್ಮನವರ ಆರಾಧನೆ ಮಾಡೋ ಪ್ರತಿಯೊಬ್ರು ಹೆಚ್ಚಾಗಿ ರೆಡ್ ಕಲರ್ ಅನ್ನ ಧರಿಸೋದಕ್ಕೆ ಪ್ರಯತ್ನ ಮಾಡಿ. ಅಥವಾ ರೆಡ್ ಕಲರ್ ನಾವು ಧರಿಸೋಕ್ ಆಗ್ಲಿಲ್ಲ ಅಂದ್ರೂ ರೆಡ್ ಕಲರ್ದು ಏನೋ ಒಂದು, ಲೇಡೀಸ್ ಆದ್ರೆ ಒಂದು ವೇಲೋ ಒಂದು ಶಾಲೋ ಏನೋ ಒಂದು ಹಾಕೋಬಹುದು, ನಡೆಯುತ್ತೆ. ಆದಷ್ಟು ಈ ನವರಾತ್ರಿಯ ದಿನಗಳಲ್ಲಿ ಮಾತಾಡೋದನ್ನ ಕಡಿಮೆ ಮಾಡಿ. ಮಾತಾಡಬಾರ್ದು. ಯಾಕಂದ್ರೆ ವಿಶೇಷವಾದ ಪೂಜೆಗಳನ್ನ ಮಾಡ್ತಾ ಇರ್ತೀವಿ, ವಿಶೇಷವಾದ ಶಕ್ತಿ ನಮ್ಮಲ್ಲಿ ಉದ್ಭವ ಆಗ್ತಾ ಇರುತ್ತೆ. ಆದ್ರಿಂದ ಆ ಸಮಯದಲ್ಲಿ ನಾವು ಮಾತಾಡಬಾರ್ದು. ನಾವು ಬಾಯಿಂದ ಏನೇ ಬರ್ಲಿ, ಒಂದು ಒಳ್ಳೇದೇ ಬರ್ಲಿ ಕೆಟ್ಟದ್ದೇ ಬರ್ಲಿ, ಅದು ಫಲಿಸುತ್ತೆ ಅಂತಾರೆ. ಹಾಗಾಗಿ ಯಾರು ಮಾತಾಡಬಾರ್ದು. ಇನ್ನೊಂದು, ಈ ಟಿವಿಯನ್ನ, ಫೋನನ್ನ ಇವೆಲ್ಲ ನೋಡಬಾರ್ದು. ಇನ್ನು ಸಿನಿಮಾ ನೋಡೋದಂತೂ ನಿಷಿದ್ಧ. 9 ದಿನ ನೋಡ್ಲೇಬಾರ್ದು. ಯಾಕಂದ್ರೆ ನಮ್ಮ ಮನಸ್ಸು ಏಕಾಗ್ರವಾಗಿರ್ಬೇಕು, ಆ ಪರಮೇಶ್ವರಿಯಲ್ಲೇ ಕೇಂದ್ರೀಕರಿಸಿರ್ಬೇಕು. ಆದ್ರಿಂದ ಆ ಸಮಯಗಳಲ್ಲಿ ಇದನ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಇನ್ನು ಸಾತ್ವಿಕವಾದಂತಹ ಆಹಾರ ಸೇವನೆಯನ್ನ ಮಾಡಬೇಕು. ಅದರಲ್ಲೂ ಒಂದು ಹೊತ್ತು ಭೋಜನವನ್ನ ಮಾಡಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಅಲ್ಪಾಹಾರಗಳನ್ನ ತಿನ್ನೋದು ಬಹಳ ಉತ್ತಮ. ಪರಮೇಶ್ವರಿಗೆ ಏನನ್ನ ನಿವೇದನೆ ಮಾಡಿರ್ತೀರೋ ಅದನ್ನೇ ಸೇವಿಸಿ, ಒಳ್ಳೇದು. ಈ ನವರಾತ್ರಿಯ ದಿನಗಳಲ್ಲಿ ಭೂಶಯನವನ್ನ ಅಂದ್ರೆ ನೆಲದ ಮೇಲೆ ಚಾಪೆಯನ್ನ ಹಾಕೊಂಡು ಮಲ್ಕೋಬೇಕು. ಯಾರಿಗೆ ಅದಾಗೋದಿಲ್ಲ, ಆರೋಗ್ಯ ಸಮಸ್ಯೆ ಇರುತ್ತೆ, ಅವರು ಪರವಾಗಿಲ್ಲ ಮಂಚದ ಮೇಲೂ ಮಲ್ಕೋಬಹುದು, ಯಾವುದು ತೊಂದರೆ ಇರೋದಿಲ್ಲ. ಮುಖ್ಯವಾಗಿ ಬ್ರಹ್ಮಚರ್ಯವನ್ನ ಪಾಲಿಸಲೇಬೇಕು. ಇನ್ನು ಮಾಂಸಾಹಾರವಂತೂ ನಿಷಿದ್ಧ. ಅಮ್ಮನವರಿಗೆ ತ್ರಿಕಾಲದಲ್ಲಿಯೂ ಸಮಯ ಇರುವಂತಹವರು ಕುಂಕುಮ ಪೂಜೆಯನ್ನ ಮಾಡಿ, ಸಹಸ್ರ ನಾಮಾವಳಿಗಳನ್ನ ಹೇಳ್ತಾ ಕುಂಕುಮ ಪೂಜೆಯನ್ನ ಮಾಡಿ. ಅಮ್ಮನಿಗೆ ಅರ್ಚನಾ ಪ್ರಿಯತ್ವ ಅಂತಾರೆ. ಅಂದ್ರೆ ಇವಾಗ ಸೂರ್ಯದೇವ ನಮಸ್ಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ, ಗಣಪತಿ ತರ್ಪಣ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಹಾಗೆ ಪರಮೇಶ್ವರಿ ಅರ್ಚನ ಪ್ರಿಯ. ಅಂದ್ರೆ ಅಮ್ಮನಿಗೆ ಅರ್ಚನೆ ಅಂದ್ರೆ ಬಹಳ ಪ್ರೀತಿ. ಅವಳಿಗೆ ಸಹಸ್ರ ನಾಮಗಳಿಂದ ಕುಂಕುಮಾರ್ಚನೆಯನ್ನಾಗ್ಲಿ ಪುಷ್ಪಾರ್ಚನೆಯನ್ನಾಗ್ಲಿ ಮಾಡ್ತಾ ಇರಿ. ಅಷ್ಟೋತ್ತರ ಅರ್ಚನೆ, ತ್ರಿಶತಿ, ಸಹಸ್ರನಾಮ ನಿಮಗೆ ಯಾವುದು ಅನುಕೂಲವೋ ಅದರಿಂದ ಅರ್ಚನೆಯನ್ನ ಮಾಡಿ. ಇಲ್ಲಿ ಯಾವುದೇ ಮಂತ್ರ ಇಲ್ಲ ಅಂದ್ರೂ ಸಹಸ್ರನಾಮವೇ ಮಾಲಾ ಮಂತ್ರ. ಅದನ್ನ ನಾವು ತ್ರಿಕರಣ ಶುದ್ಧಿಯಿಂದ ಈ ನವರಾತ್ರಿಯ ಸಮಯದಲ್ಲಿ ಪಠನೆ ಮಾಡಬೇಕು. ಅಥವಾ ಪಠನೆ ಮಾಡೋಕ್ಕಾಗೋದಿಲ್ಲ ಅನ್ನೋರು ಕೇಳಿ, ಭಕ್ತಿಯಿಂದ ಒಂದ್ ಕಡೆ ಕುಳಿತು ಕಣ್ಣನ್ನು ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಕೇಳ್ತಾ ಹೋಗಿ. ಇನ್ನು ಖಡ್ಗಮಾಲ ಪಾರಾಯಣ ಮಾಡಿ, ಖಡ್ಗಮಾಲದಿಂದ ಅರ್ಚನೆ ಮಾಡಿ ಅಮ್ಮನಿಗೆ. ಇನ್ನು ಏನೆಲ್ಲ ಪಾರಾಯಣ ಮಾಡ್ಬೋದು ಅಂದ್ರೆ ಸೌಂದರ್ಯ ಲಹರಿ ಮಾಡ್ಬೋದು. ದಿನಕ್ಕೆ ಒಂದು 10 ಶ್ಲೋಕಗಳನ್ನ ಪಾರಾಯಣ ಮಾಡ್ಬೋದು, 10 ದಿನದವರೆಗೂ ಆಗತ್ತೆ. ಇನ್ನು ಮೂಕ ಪಂಚಶತಿಯನ್ನ ಪಾರಾಯಣ ಮಾಡ್ಬೋದು, ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡ್ಬೋದು, ಮತ್ತೆ ಅರ್ಘಳಾ ಸ್ತೋತ್ರ, ಆಮೇಲೆ ದೇವಿ ಕವಚ, ಇವನ್ನೆಲ್ಲ ಪಾರಾಯಣ ಮಾಡ್ಬೋದು. ಇನ್ನು ಇವಕ್ಕೆಲ್ಲ ಯಾವುದೇ ದೀಕ್ಷೆಯ ಅವಶ್ಯಕತೆ ಇರೋದಿಲ್ಲ. ಅಥವಾ ನೀವು ಪಾರಾಯಣ ಮಾಡಕ್ ಆಗೋದಿಲ್ಲ ಅಂದ್ರೆ ಕೇಳಿ, ಭಕ್ತಿಯಿಂದ ಕೇಳಿ. ಶ್ರವಣ, ಕೀರ್ತನ, ಮನನ ಇವು 3 ಕೂಡ ತುಂಬಾ ಒಳ್ಳೇದಲ್ವಾ? ಕೇಳಿದ್ರು ಕೂಡ ಒಳ್ಳೆ ಫಲ ಸಿಗುತ್ತೆ. ಯಾವ ಯಾವ ನೈವೇದ್ಯಗಳನ್ನ ಮಾಡಬೇಕು, ಇಲ್ಲಿ ಇದನ್ನೇ ಮಾಡ್ಬೇಕು ಅಂತ ಯಾರು ಹೇಳಿಲ್ಲ. ಯಾರೋ ಈಗ ದೇಶ ಕಾಲಮಾನ ಪರಿಸ್ಥಿತಿಗೆ ತಕ್ಕಂತೆ ಕೆಲವರು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತಾರೆ, ಈ ದಿನ ಈ ಒಂದು ನೈವೇದ್ಯವನ್ನ ಮಾಡಿ, ಈ ಕಲರ್ ವಸ್ತ್ರವನ್ನ ಹಾಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಬಹಳಷ್ಟು ಜನ. ಹಾಗಂತ ಎಲ್ಲೂ ಉಲ್ಲೇಖ ಇಲ್ಲ. ಇವರೆಲ್ಲ ಅನುಕೂಲಕ್ಕೆ ಮಾಡ್ಕೊಂಡಿರೋದಷ್ಟೇ. ಇಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಹೇಳಿರುವಂತಹ ಯಾವುದೇ ಅನ್ನ ಪ್ರಸಾದವನ್ನ, ದಧ್ಯೋದನ ಅಂದ್ರೆ ಮೊಸರನ್ನಾಗ್ಲಿ, ಸ್ನಿಗ್ಧಾನ್ನ ಅಂದ್ರೆ ತುಪ್ಪದಿಂದ ಮಾಡದಂತ ಅನ್ನವಾಗ್ಲಿ, ಗುಡಾನ್ನ ಅಂದ್ರೆ ಬೆಲ್ಲದ ಅನ್ನವಾಗ್ಲಿ, ಹರಿದ್ರಾನ್ನ ಅಂದ್ರೆ ಮಾಮೂಲಿ ನಾವು
ಚಿತ್ರಾನ್ನ ಮಾಡ್ತೀವಲ್ವಾ, ಅದನ್ನೇ ಹರಿದ್ರಾನ್ನ ಅಂತಾರೆ. ಇನ್ನು ಮುದ್ಗಾನ್ನ ಅಂದ್ರೆ ಹೆಸರು ಬೇಳೆ ಹಾಕಿ ಮಾಡ್ತೀವಿ, ಪೊಂಗಲ್ ತರ. ಇದು ಯಾವ್ದಾಗತ್ತೋ ಆ ಪದಾರ್ಥವನ್ನ ನೈವೇದ್ಯ ಮಾಡಿ. ಇನ್ನು ಪಾಯಸ ಮಾಡ್ಬೋದು, ಕದಂಬ ಮಾಡ್ಬೋದು, ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡಿ. ಇಲ್ಲ ಅಂದ್ರೆ ಇನ್ನೊಂದು ಸಲಹೆ ಏನಂದ್ರೆ, ಮುಖ್ಯವಾಗಿ ಉದ್ದಿನ ವಡೆಗಳನ್ನ ನೈವೇದ್ಯ ಮಾಡಬೇಕು. ಮಾಶಚಕ್ರ ಅಂತ ಹೇಳ್ತಾರೆ. ಅಮ್ಮನವರಿಗೆ ಬಹಳ ವಿಶೇಷ ದಿನಗಳಲ್ಲಿ ಪೂಜೆಗಳನ್ನ ಮಾಡಿದಾಗ ನಾವೊಂದು ಸಿಹಿ ಪದಾರ್ಥದ ಜೊತೆಗೆ ಒಂದು ಈ ವಡೆಗಳನ್ನ ಇಟ್ರೆ ತುಂಬಾ ಒಳ್ಳೇದು. ಸಮಯ ಇರೋರು ಮಾಡಿ. ನೀವು ಅಮ್ಮನವರಿಗೆ ನಿವೇದನೆ ಮಾಡಿದಂತಹ ಪ್ರಸಾದವನ್ನ ನೀವು ಸೇವನೆ ಮಾಡಿ. ಇನ್ನು ಆದ್ರೆ ಪಾನಕ, ಹೆಸರು ಬೇಳೆ ಎಲ್ಲ ತುಂಬಾ ಒಳ್ಳೇದು. ಯಾಕಂದ್ರೆ ಇದು ಸೈಂಟಿಫಿಕ್ ಆಗು ಈ ಕಾಲದಲ್ಲಿ ಇದು ಬಹಳ ಒಳ್ಳೇದು. ಸಮ್ಮರ್ ಇರೋದ್ರಿಂದ ಪಾನಕ, ಹೆಸರು ಬೇಳೆ ಇವೆಲ್ಲ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ಪರಮೇಶ್ವರಿಗೂ ಕೂಡ ಬಹಳ ಪ್ರೀತಿಯಾಗುತ್ತೆ. ಮಾಡಿ. ಇನ್ನು ಮುಖ್ಯವಾಗಿ ಮಾಡ್ಬೇಕಾಗಿರೋಂಥ ಕೆಲಸ ಅಂದ್ರೆ, ಯಾರಾದ್ರೂ ಹಸಿವು ಅಂತ ಬಂದ್ರೆ ಅವರಿಗೆ ಹೊಟ್ಟೆ ತುಂಬಾ ಊಟವನ್ನ ಹಾಕಿ, ಒಬ್ರಿಗಾದ್ರೂ ಆಗ್ಲಿ. ಅಂದ್ರೆ ನೀವು ಹುಡ್ಕೊಂಡೋಗಿ ಹಾಕಿ ಅಂತ ಅಲ್ಲ. ಇವಾಗ ನೀವೆಲ್ಲೋ ಹೋಗ್ತಾ ಇರ್ತೀರಾ, ನೀವು ಆಫೀಸ್ಗೋ ಏನೋ ಹೋಗ್ತಾ ಇರ್ತೀರಾ, ಅಲ್ಲಿ ದಾರಿಯಲ್ಲಿ ಯಾರಾದ್ರೂ ನಿಮ್ಗೆ ಹಸಿವು ಅಂತ ಅಂದ್ರೆ ಅವ್ರಿಗೆ ಒಂದು ಟೈಮ್ ಊಟವನ್ನಾದ್ರೂ ಕೊಡಿ. ಬಹಳ ಬಹಳ ಪುಣ್ಯ ಅಂತ ಹೇಳ್ಬೋದು. ಇನ್ನು ಕುಮಾರಿ ಪೂಜೆಯನ್ನ ಮಾಡಬೇಕು. ಅಮ್ಮನವರ ಅನುಗ್ರಹಕ್ಕಾಗಿ ಕುಮಾರಿ ಪೂಜೆ ಅಂದ್ರೆ 2 ವರ್ಷದಿಂದ 10 ವರ್ಷದ ಒಳಪಟ್ಟಂತಹ ಮಕ್ಕಳು, ಹೆಣ್ಮಕ್ಳು, ಇವರಿಗೆ ಪೂಜೆಯನ್ನ ಮಾಡಿ ವಸ್ತ್ರವನ್ನ ಕೊಡಬೇಕು. ಈ 9 ದಿನವೂ ಮಾಡ್ತಾರೆ. ಆಗಲ್ಲ ಅನ್ನೋರು 1 ದಿನವಾದ್ರೂ, ಅಂದ್ರೆ ಅಷ್ಟಮಿ ದಿನವಾದ್ರೂ ವಿಶೇಷವಾಗಿ ಕುಮಾರಿ ಪೂಜೆಯನ್ನ ಮಾಡಿ. ಇದನ್ನ ಬಾಲಾ ಪೂಜೆ ಅಂತ ಕೂಡ ಹೇಳ್ತಾರೆ. ಇದು ಬಹಳ ಒಳ್ಳೆ ಫಲಗಳನ್ನು ಕೊಡುತ್ತೆ. ಇದು ಪ್ರತ್ಯೇಕವಾಗಿ ಎಷ್ಟು ವರ್ಷದ ಬಾಲಕಿಯರಿಗೆ ಪೂಜೆ ಮಾಡೋದ್ರಿಂದ ನಮ್ಗೆ ಯಾವ್ಯಾವ ಫಲ ಅಂತಾನೂ ಶಾಸ್ತ್ರದಲ್ಲಿದೆ. ಹಾಗಾಗಿ ಒಂದು ಹೆಣ್ಮಗುಗಾದ್ರೂ, ಆದ್ರೆ ಸಂಬಂಧದಲ್ಲಿ ಇರೋಂಥ ಹೆಣ್ಮಗು ಅಲ್ಲ, ನಮ್ಮ ಸಂಬಂಧಿಕರ ಮಗು, ನನ್ನ ಮಗಳಿದ್ದಾಳೆ ಅವಳನ್ನೇ ಕೂರ್ಸ್ಬಿಟ್ಟು ಮಾಡ್ಬಿಡ್ತೀನಿ, ಇಲ್ಲ ನಮ್ಮ ರಿಲೇಟಿವ್ಸ್ ಮಗು ಬರುತ್ತೆ ಅದನ್ನೇ ಕರೆದು ಅದಕ್ಕೆ ಬಟ್ಟೆ ಎಲ್ಲ ಕೊಟ್ಬಿಡ್ತೀನಿ, ಈಗೆಲ್ಲ ಮಾಡಬಾರ್ದು. ಅದಕ್ಕೆ ನಮ್ಗೆ ಯಾವುದೇ ರೀತಿಯ ರಕ್ತ ಸಂಬಂಧ ಇರಬಾರ್ದು. ಆ ಥರ ಬೇರೆ ಮಗುವನ್ನ ಕರೆದು ನೀವು ಕೂರಿಸಿ ಮಾಡಿದಾಗ ಅದ್ರ ಫಲ ನಿಮ್ಗೆ ಸಂಪೂರ್ಣವಾಗಿ ಸಿಗುತ್ತೆ. ಇನ್ನು ಸುವಾಸಿನ್ಯರ್ಚನ ಪ್ರೀತ ಶೋಭನಾ ಶುದ್ಧ ಮಾನಸ ಅಂತಾರೆ ಲಲಿತಾ ಸಹಸ್ರನಾಮದಲ್ಲಿ. ಸುವಾಸಿನಿ ಅರ್ಚನೆಯನ್ನ ಮಾಡಬೇಕು. 9 ದಿನಗಳು ಮಾಡೋರು ಇರ್ತಾರೆ. ಆಗಲ್ಲ ಅನ್ನೋರು 1 ದಿನವಾದರೂ ಸುವಾಸಿನಿ ಪೂಜೆಯನ್ನ ಮಾಡಬೇಕು. ಅಂದ್ರೆ ಪರಿಪೂರ್ಣವಾದಂತಹ ಮಹಿಳೆಯನ್ನ, ಅಂದ್ರೆ ಅವ್ರಿಗೆ ಮದುವೆ ಆಗಿರ್ಬೇಕು, ಪತಿ ಇರಬೇಕು, ಮಕ್ಕಳು ಇರಬೇಕು, ಅವರು ದೈವ ಭಕ್ತರಾಗಿರ್ಬೇಕು. ಅಂತಹ ಸ್ತ್ರೀಯನ್ನ ಕರೆದು ಕೂರಿಸಿ ನೀವು ನಿಮ್ಮ ಕೈಲಾದಂತಹ ವಸ್ತ್ರವನ್ನೋ ಏನೋ ಒಂದು ಕೊಟ್ಟು ಅವರಿಂದ ಆಶೀರ್ವಾದವನ್ನ ಪಡ್ಕೊಳ್ಳಿ. ಅದು ಸಾಕ್ಷಾತ್ ಪರಮೇಶ್ವರಿ ಅಂತ ಭಾವಿಸಿ ಅವರಿಗೆ ಪೂಜೆಯನ್ನ ಮಾಡಿ. ಆ ಪರಮೇಶ್ವರಿ ಈ ಪೂಜೆಯಿಂದ ಬಹಳ ಸಂತುಷ್ಟಳಾಗ್ತಾಳೆ ಅಂತಾನೆ ಹೇಳ್ಬೋದು. ಅವಳಿಗೆ ಬಹಳ ಪ್ರೀತಿ ಅಮ್ಮನವರಿಗೆ ಸುವಾಸಿನಿ ಪೂಜೆ ಅಂದ್ರೆ. ಪುರುಷರು ಯಾರೆಲ್ಲ ಈ ನವರಾತ್ರಿಯನ್ನಾಗ್ಲಿ ಪರಮೇಶ್ವರಿಯ ಆರಾಧನೆಯನ್ನಾಗ್ಲಿ ಮಾಡೋದಿಕ್ಕೆ ಇಷ್ಟಪಡ್ತಾರೋ ಎಲ್ಲ ಸ್ತ್ರೀಯರನ್ನ ಮಾತೃಭಾವದಿಂದ ನೋಡಿ ಗೌರವಿಸಿ, ಇನ್ನು ಮಂತ್ರ ಸಾಧನೆಯಲ್ಲಿ ಆಲ್ರೆಡಿ ಮಾಡ್ತಾ ಇರೋ ಅಂಥವ್ರು ಅವ್ರಿಗೆ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಅವರ ಸಾಧನೆ ಹೇಗಿರಬೇಕು ನವರಾತ್ರಿಗಳಲ್ಲಿ ಅಂತ. ಯಾರಿಗೆಲ್ಲ ಮಂತ್ರ ದೀಕ್ಷೆ ಆಗಿರೋದಿಲ್ಲ, ಅಂದ್ರೆ ಇನ್ನೂ ಅವರಿಗೆ ಶ್ರೀವಿದ್ಯಾದಲ್ಲಿ ಪ್ರವೇಶ ಅನ್ನೋದಿರೋದಿಲ್ವೋ, ಅವರೆಲ್ಲ ಲಲಿತಾ ಸಹಸ್ರನಾಮದ ಮೊದಲ ನಾಮವನ್ನ, ಅಂದ್ರೆ ಮಹಾಮಂತ್ರ ಅದು, ಅದನ್ನ ನೀವು ತ್ರಿಕರಣ ಶುದ್ಧಿಯಿಂದ ಈ 9 ದಿನಗಳ ಕಾಲ ಜಪ ಮಾಡಿ. ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ ಇದೆ. ಇದನ್ನೇ ಉಪದೇಶ ಅಂತ ತಿಳ್ಕೊಂಡು ನೀವು ಮಾಡಿ. ಅದು ಬಹಳ ಒಳ್ಳೆಯ ಫಲಗಳನ್ನ ಕೊಡುತ್ತೆ. ಈ 9 ದಿನಗಳು ಆ ಪರಮೇಶ್ವರಿಯನ್ನ ಆರಾಧನೆ ಮಾಡಿ ಪ್ರತಿಯೊಬ್ಬರು ಅವಳ ಅನುಗ್ರಹವನ್ನ ಪಡ್ಕೊಳ್ಳಿ. ಬಹಳಷ್ಟು ಜನ ನನ್ನ ವಿಡಿಯೋಗಳನ್ನು ನೋಡಿ ಬಹಳ ಪ್ರೋತ್ಸಾಹಿಸ್ತಾ ಇದ್ದೀರಾ, ಮಾಡಿ ಅಂತ ಸಹಕಾರ ನೀಡ್ತೀರಾ. ಎಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲರೂ, ಮುಖ್ಯವಾಗಿ ಸ್ತ್ರೀಯರು, ಈ ನವರಾತ್ರಿಯ ದಿನಗಳನ್ನ ಸದ್ವಿನಿಯೋಗ ಮಾಡಿಕೊಂಡು ಪರಮೇಶ್ವರಿಯ ಅನುಗ್ರಹವನ್ನ ಪಡ್ಕೊಳ್ಳಿ. ಬಹಳ ಒಳ್ಳೆಯದು. ಒಂದು ಸ್ತ್ರೀ ಮನೆಯಲ್ಲಿ ಯಾವಾಗ ಪರಮೇಶ್ವರಿಯ ಆರಾಧನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೋ ಆ ಮನೆಯಲ್ಲಿ ನಡೆಯೋದೆಲ್ಲ ಶುಭವೇ ಆಗುತ್ತೆ. ಎಲ್ಲರೂ ಮಾಡಿ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ. ಬರೋದಿಲ್ವಾ ಕೇಳಿ, ಕಲೀರಿ, ಸ್ವಲ್ಪ ಕಷ್ಟಪಡಿ, ಬರುತ್ತೆ.
ಸ್ತ್ರೀ ಅಂದ್ರೇನೆ ಅವಳು ಆದಿಪರಾಶಕ್ತಿ ಅಂಶ ಅವಳು. ಹಾಗಾಗಿ ನಾವು ಪ್ರತ್ಯೇಕವಾಗಿ ನಾವೇನು ಮಾಡ್ಬೇಕಾಗಿರೋದಿಲ್ಲ, ನಮ್ಮಲ್ಲೇ ಪರಮೇಶ್ವರಿ ಇರ್ತಾಳೆ. ಅದನ್ನ ಗ್ರಹಿಸಿ ಸಾಕು. ಗ್ರಹಿಸಿ ಪೂಜೆಯನ್ನ ಮಾಡ್ತಾ ಜಪ ತಪಾದಿಗಳನ್ನ ಮಾಡಿ ಎಲ್ಲರಿಗೂ ಪರಮೇಶ್ವರಿ ಅನುಗ್ರಹ ಅನ್ನೋದಾಗ್ಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.